ಪ್ರಕಾಶನ್ ಕಡೆಯವ್ರಿಗೆ ಹೊಡೆದಾಗ ಯಾವನ ಹುಡುಗ ಹೊಡೆದಿದ್ದಾನೆ ಅಂತ ಸಂತೋಷ ಪಟ್ಟೆ. ಆದ್ರೆ ಈಗ ಗೊತ್ತಾಯ್ತು ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ ಅಂತ. ಅದಕ್ಕೆ ಹೊಡೆದಿದೀಯ. ಅಮ್ಮ ಚೆನ್ನಾಗಿದೆಯಾ? ನಾನು ಜೈಲಿಂದ ಹೊರಗಡೆ ಬಂದಾಗ ನೀವನ್ನೆಲ್ಲಾ ಕಡೆ ಹುಡುಕದೆ. ಸದ್ಯ ಈಗ್ಲಾರು ಸಿಕ್ಕದಲ್ಲ, ಬನ್ನಿ ಹೋಗೋಣ. 22 ವರ್ಷದಿಂದ ನೀನಿಲ್ಲದೆ ನೆಮ್ಮದಿಯಿಂದ ಇದ್ವಪ್ಪ. ಆದ್ರೆ ಈಗಿರಕ್ಕಾಗಲ್ಲ. ಇವನು ಮುಟ್ಟಿರೋದು ಪ್ರಕಾಶ್ ಕಡೆಯವ್ರನ್ನ. ಬೆಂಗಳೂರಿಂದ ಇವನ್ನ ಮುಗ್ಸಕ್ಕೆ ಅಂತ ಬಂದವರು ಹಾಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನು, ಕಾಪು. ನಾನಿಲ್ದೆ ಇನ್ನು ಮುಂದೆ ನೀವು ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಆಗತ್ತೆ. ಬೇಡ, ಈಗಾಗ್ಲೇ ಒಂದು ತಪ್ಪಾಗಿದೆ. ಇನ್ನೊಂದು ತಪ್ಪು ಮಾಡಿ ತೊಂದರೆ ಅನ್ಭವಿಸ್ಬೇಡ. ತಪ್ಪಾದಾಗ ಅದನ್ನ ತಿದ್ಕೊಳ್ಳೋದು ಹೇಗೆ ಅಂತ ನಮ್ಮ ಅಜ್ಜಿ ತಾತ ನನಗೆ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ನೀನಾದ್ರೂ ಹೇಳೋನ್ಗೆ. ನೋಡಪ್ಪ, ನಾವಂತೂ ನಿನ್ನನ್ನ ಸರಿಯಾಗಿ ಬೆಳ್ಸಕ್ ಆಗ್ಲಿಲ್ಲ, ಹಾಗಂತ ಅವನು ಹಾಳು ಮಾಡಕ್ ಹೋಗ್ಬೇಡ. ನೀವೇನ್ ಹೇಳ್ತೀರಾ? ವಿವೇಕ್, ಇದು ನೀನು ಮಾಡಿರೋ ತಪ್ಪು. ನೀನೇ ಸರಿಪಡಿಸ್ಕೋಬೇಕು. ಲೋ, ನಾನು ನಿಮ್ಮ ಅಪ್ಪ ಕಣೋ. ವಿವೇಕ್, ಪ್ಲೀಸ್ ಪ್ಲೀಸ್, ನಿಮಗೆ ನಿಜವಾಗ್ಲೂ ನಮ್ಮ ಬಗ್ಗೆ ಕಾಳಜಿ ಇದ್ರೆ ನಮ್ಮಿಂದ ದೂರ ಇದ್ದು ನಮ್ಮ ವಿಷಯಕ್ಕೆ ತಲೆನೇ ಹಾಕದೆ ಕೋಆಪರೇಟ್ ಮಾಡಿ. ಲೋ, ಸರಿ, ಇನ್ನೇನು ನಮಸ್ಕಾರ. ಒಬ್ನೇ ಬಂದವನೋ ಜೊತೆಗೆ ಅವ್ರ ಅಪ್ಪನೂ ಬಂದವನೋ ನೋಡ್ರೋ. ಹಲೋ ಹಲೋ, ಒಬ್ನೇ ಬಂದಿದ್ದೀನಿ. ಯಾರ ಕಾಣ್ತಾನೆ ಇಲ್ಲ. ಬರೋ ನನ್ನ ಮಕ್ಕಳೆಲ್ಲ ರೈಟ್ ಸೈಡ್ಸೇ ಬರ್ತಾರೆ, ಲೆಫ್ಟ್ ಸೈಡ್ಸ್ ಬರಕ್ ಏನಿರುತ್ತೆ ದಾಡಿ. ಕುಂತ್ಕೋ ಹೇಳ. ಏನಾಯ್ತಪ್ಪ ಅಂದ್ರೆ, ನಾನು ನಮ್ಮ ಹುಡುಗಿ ಇಬ್ರು ಜೊತೆಲಿ ಗೋಪಾಲನ್ ಮಾಲಿಂದ ಆಚೆ ಬರ್ತಾ ಇದ್ವಿ. ಆಯಾಗ ಆಚೆ ಬರ್ತಾ ಇದ್ವಿ. ಅಲ್ಲಿ ನಿಮ್ ಹುಡುಗ ನೋಡಿ, ಅವನೇ ಅಕ್ಕಪಕ್ಕ ತುಂಬಾ ಜಾಗ ಇದ್ರು ಏನ್ ಮಾಡ್ದ, ಹಿಂದೆಯಿಂದ ಬಂದು ಕುತ್ಕೊಂಡು ಹೋಗ್ಬಿಟ್ಟ. ಗೊತ್ತಾಗ್ಲಿಲ್ವಾ? ತೋರಿಸ್ತೀನಿ. ನಾನು ನಮ್ಮ ಹುಡುಗಿ, ನಿಮ್ ಹುಡುಗ ಹಿಂದೆಯಿಂದ ಬಂದು ಡಮಾರಂತ ಗುದ್ಬಿಟ್ಟ. ನಮ್ಮ ಹುಡುಗಿ ಕೋಪ ಬರುತ್ತೆ ಬರಲ್ವಾ? ಹಾ, ಬರುತ್ತೆ ಅಷ್ಟೇ. ಆ ಕೋಪದಲ್ಲೇ ನಿಮ್ ಹುಡುಗನ್ಗೆ ರಾಸ್ಕಲ್ ಅಂದ್ಬಿಟ್ಲು. ಏನಂದ್ಲು? ಕ್ಲಾಸ್ಕಲ್. ಏನ? ಕ್ಲಾಸ್ಕಲ್. ಸರಿ, ಅದೇ ಅಷ್ಟಕ್ಕೆ ನಿಮ್ ಹುಡುಗ ಸುಮ್ನಾಗ್ಬೇಕಿತ್ತು. ಅವ್ನು ಸುಮ್ನಾಗ್ಲಿಲ್ಲ. ಏನ್ ಮಾಡ್ದ? ತಿರ್ಗಾ ಬಂದ ತಪ್ಪದ ಕುತ್ಕೊಂಡೋದ. ನಾನು ಅಷ್ಟೊತ್ತವರೆಗೂ ಸುಮ್ನಿದ್ದೆ. ಬುದ್ಧಿ ಹೇಳ್ದೆ, ಕೇಳಲಿಲ್ಲ. ನನಗೂ ಕೋಪ ಬಂತು. ಸಾಗದ ಬಿಟ್ಟೆ. ನಿಮ್ಗಲ್ಲ ಅವನಿಗೆ ಹೊಡೆದಿದ್ದ ಏಟ್ಗೆ ನಿಮ್ ಹುಡುಗ ಗ್ಲಾಸ್ ಕೀಸ್ ಎಲ್ಲ ಕಿತ್ಕೊಂಡು ಇದನ್ನ ಮತ್ತೆ ಮನ್ಸಲ್ಲಿ ಇಟ್ಕೊಂಡು ನಾನು ನೀವು ಕಿತ್ತಾಡೋದು ಹೊಡೆದಾಡೋದು ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಯಾಕಂದ್ರೆ ನಿಮ್ಗೂ ನಿಮ್ದೇ ಆದ ಲೈಫ್ ಇದೆ, ನನಗೂ ನಂದೇ ಆದ ಲೈಫ್ ಇದೆ, ಲವ್ ಇದೆ, ಎಲ್ಲ ಇದೆ. ಇದನ್ಗೆ ಬಿಟ್ಬಿಡೋಣ. ಸೊ ಸರಿ ಹೋಯ್ತು ಅನ್ಕೋತೀನಿ. ಅಲ್ಲ ಬೋಲು ಕಲಾಕಾರ ನನ್ ಮಗನಪ್ಪ ನೀನು. ಇದು ನೀನು ನಿಮ್ ಹುಡುಗಿ, ಯಾ ಇದು ನಮ್ ಹುಡುಗ. ಯಾ ಹಿಂಗೆಲ್ಲ ಆಡ್ಕೊಂಡ್ ಡ್ಯಾಶ್ ಹೋಗ್ಬಿಟ್ಟ. ಹೊಡೆದ್ಬಿಟ್ಟ. ಏನೂ ಆಗ್ಲಿಲ್ಲ. ಏನಿಲ್ಲ, ಚೌಕದಲ್ಲಿ ಚಪ್ಪಲಿ ಹೊಡ್ಬಿಟ್ಟು ಮೋಣಿ ಒಳಗ್ ಬಂದ್ಬಿಟ್ಟು ಏನೂ ಆಗ್ಲಿಲ್ಲ ಅಂತ ನೀನು ಸಮಾಧಾನ ಮಾಡ್ಕೊಂಡ್ಬಿಟ್ರೆ ನನ್ನ ಬಜಾರ್ ಬಿದೋಯ್ತಲ್ಲ. ಅದನ್ನ ಯಾವನ ಕಟ್ಕೊಡೋದು? ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ ಜಾಗದಲ್ಲಿ ಹೊಡೆದ್ರೆ ಇವನ್ ಹೀರೋ ಆಗ್ಬಿಡ್ತಾನೆ. ನಿಮ್ ಹುಡ್ಗಂಗೆ ಯಾವ ಜಾಗದಲ್ಲಿ ಹೊಡೆದ್ನೋ ಆ ಜಾಗಕ್ಕೆ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಕ್ ಹೇಳಿ. ನನ್ ಮಗನಪ್ಪ ಇನ್ನೆಷ್ಟ್ರು. ನೀನು ಕ್ಷಮೆ ಕೇಳ್ಬೇಕು. ಕೇಳ್ಕೊಂಡ್ಬಿಟ್ರೆ ಕ್ಷಮಿಸ್ಬಿಡ್ತೀನಿ. ಯಾರನ್ನ ಕೇಳ್ಬೇಕು? ನನ್ನ. ಯಾಕೆ ಹೊಡೆದಿದ್ದ ಅವನ್ಗಲ್ವಾ? ಆದ್ರೂ ಅವ್ರನ್ನೇ ಕೇಳ್ಬೇಕು. ಸರಿ, ಕೇಳ್ತೀನಿ. ಬರ್ಲಾ?
ಆಮೇಲೆ ಯಾರಿಗೆ ಹುಡುಗಿ? ನನ್ ತಂಗಿ. ಯಾಕೆ ಹುಡುಗ ಇಷ್ಟ ಇಲ್ವಾ? ಏಯ್ ಹ? ಅಯ್ಯ ನಿನ್ನೆ ಹೋಗಲೇ ಹೋಗ. ಯಾಕೋ ಡಲ್ಲಾಗಿ ಕೂತಿದ್ರಲ್ಲ ಅಂತ ಕೇಳ್ದ ಏ ಹೋಗ ಅಂತಂದ್ರೆ ಹೋಗಲೇ ಹೋಗ. ಅಯ್ಯ ಸರ್ ಯೋಚನೆ ಮಾಡಿ, ಪಾಪ ಒಂದು ಹುಡುಗಿ ಮಾಡು. ಅಯ್ಯ ನಿನ್ನ ತಗೊಳ್ರ ರಿಪೀಟ್ ಮಾಡಿ ತಗೊಳ್ರ ಸುಟ್ಟ. ಅಣ್ಣ ಒಬ್ಬನೇ ಬಂದಿದ್ದ, ಅವನ್ನ ಬಿಡ್ಬಾರ್ದಾಗಿತ್ತು. ಈಗ ಅವನು ಒಂಟಿ ಅಲ್ಲ, ಕಾಪು ಮಗ. ನಾಳೆ ಕಾಪು ಮಗ ಬಂದು ಪಬ್ಲಿಕ್ ಅಲ್ಲಿ ಕಾಲಿಗೆ ಬಿದ್ದ ಅಂದ್ರೆ ಮಾರ್ಕೆಟ್ ರೇಸ್ ಆಗೋದು ಯಾರಿಗೆ? ಮೇಟ್ರೆ ಏನ್ ತಲೆ ನಿಮ್ದು? ನನ್ ವಿಶೇಷರ ಆದ್ಮೇಲೆ ನಿಮ್ಮನ್ನೇ ನೋಡಿದ್ದು. ಈ ಅಣ್ಣ ಮಾತಕ್ ಮುಂಚೆ ನನ್ ಕಂಡ್ರೆ ಪ್ರಾಣ ಪ್ರಾಣ ಅಂತಾರೆ, ಆದ್ರೆ ಈ ಮದ್ವೆ ನಂಗೆ ಇಷ್ಟಲ್ಲ ಅಂತ ಯಾಕೆ ಅರ್ಥ ಆಗ್ತಲ್ಲ? ಯಾರೋ ಬಂದ, ನೋಡಿದ ತಕ್ಷಣ ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡ. ಇದ್ ನಮ್ಮ ಅಣ್ಣಂಗ್ ಯಾಕೆ ಅರ್ಥ ಆಗಲ್ಲ? ಹಾಗಾದ್ರೆ ನಿಮ್ ಅಣ್ಣಂಗೆ ನಿನ್ ಪ್ರೀತಿ ವಿಷಯನ ನೀನೇ ಹೇಳ್ಬಿಡು. ಆಗ ಅಣ್ಣ ನಮ್ಮನ್ನ ಉಳಿಸ್ತಾನ? ನಿನ್ಮೇಲಿರೋ ಪ್ರೀತಿಗೆ ನಿನ್ನನ್ನ ಉಳಿಸಿದ್ರು ನಿನ್ ಲವರ್ನ ಖಂಡಿತ ಉಳಿಸೋದಿಲ್ಲ. ಯೋಚನೆ ಮಾಡು ಕುಸುಮ, ಬದುಕಿದ್ರೆ ಅವನ್ನ ನೋಡ್ಕೊಂಡಾದ್ರೂ ಸಂತೋಷ ಪಡಬಹುದು. ಸರ್ ನಿನ್ ಟೈಮ್ ಚೆನ್ನಾಗೈತ್ ಕಣ, ಅದಕ್ಕೆ ಬದುಕೋಲಿ ಅಂತ ಬಿಡ್ತಾ ಇದೀನಿ. ಬಂದು ನನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳಿ ಎಕ್ಕಡ ತಗೊಂಡ್ ಕಣ್ಗೊತ್ಕೋ, ಬಿಟ್ಬಿಡ್ತೀನಿ. ಬಾ. ಲೋ ಶುಕ್ಲಾಚಾರಿ, ನಿನ್ ಮುಂದೆ ತಲೆ ತೆಗಿಸ್ಬೇಕಾಗಿರೋ ನನ್ನ ಮಗನೇ ಆದ್ರೂ ನೀನಿಟ್ಟಿರೋ ಗುರಿ ನನ್ ತಲೆಗೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಇವನ್ ಕ್ಷಮೆ ಕೇಳಿದ ತಕ್ಷಣ ನಿನ್ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಡಾನ್ ಆಗಿ ಹೋಗ್ತೀನಿ ಅನ್ಕೊಂಡಿದೀಯ? ಏಯ್ ಶುಕ್ಲಾ, ನಿನಗಿರೋದು ಒಂದ್ ಕಣ್ಣು, ಕಾಣಿಸೋದು ಅರ್ಧ ಕನಸು ಮಾತ್ರ. ನೋಡಿ, ಇದು ನನ್ನ ಅವರ ಮಧ್ಯೆ ಇರೋ ಸಮಸ್ಯೆ. ದಯವಿಟ್ಟು ನೀವು ಇದ್ರಲ್ಲಿ ತಲೆ ಹಾಕ್ಬೇಡಿ. ನಿನ್ನ ನನ್ನ ಮಧ್ಯೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೆ ನಾನು ಖಂಡಿತ ತಲೆ ಹಾಕ್ತಿರ್ಲಿಲ್ಲ. ನೀನು ನನ್ನ ಮಗ. ಮಗ ಯಾವನೋ ಕೆಲ್ಸಕ್ಕೆ ಬಾರ್ದವನ ಹತ್ರ ಕ್ಷಮೆ ಕೇಳೋದು ಯಾವ ತಂದೆನೂ ಸಹಿಸೋದಿಲ್ಲ. ನಿಮ್ಮಿಬ್ಬರ ಜಗಳದಲ್ಲಿ ನನ್ನನ್ನು ಎಳಿಬೇಡಿ ಪ್ಲೀಸ್. ನನಗೆ ನನ್ನ ಜೀವನ, ನನ್ನ ಪ್ರೀತಿ ಮುಖ್ಯ. ನನಗೆ ನನ್ನ ಗೌರವ ಮುಖ್ಯ. ಏಯ್ ಪ್ರಕಾಶ, ಇದನ್ನ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕಣ್ಣಿಗೆ ಗುನ್ನ ಇಟ್ಬಿಡ್ತೀನಿ. ಏಯ್ ಕಾಶಿ ಕಾಶಿ, ನೋಡ್ರೋ ಇನ್ನೊಬ್ಬನೇ ಕಣ್ಸಂತೆ ನಾವೆಲ್ಲ ತುಯ್ಯ. ಏಯ್, ಇಷ್ಟು ದಿನ ನಿನ್ನ ಮಗ ಒಬ್ಬ ಕ್ಷಮೆ ಕೇಳಿದ್ರೆ ಸಾಕು ಅಂತಿದ್ದೆ. ಇನ್ನು ಮೇಲೆ ನಿಮ್ಮಿಬ್ಬರ ಜೊತೆ ನಿಮ್ಮಪ್ಪ ಅಂದ್ರೆ ನಿಮ್ ತಾತ ನನ್ನ ಕಾಲೇಜ್ ಮಟ್ಟಕ್ಕೆ ತರ್ಲಿಲ್ಲ. ಅಪ್ಪೋಡ ಪ್ರಕಾಶ್ ಅಪ್ಪೋಡನೇ ಅಲ್ಲ. ಶುಕ್ಲನ್ಗೆ ಬದುಕೋ ಆಸೆನೇ ಇಲ್ಲ. ಕೇಳಿಸ್ಕೊಂಡೆ ಮರ್ಯಾದೆ ಅಂತ ಬದುಕಕ್ಕಿಂತ ಸಾಯದ ಆಸೆ. ಏಯ್, ಕ್ಷಮೆ ಕೇಳ್ಬಿಟ್ಟು ಮಗನ್ ನೋಡಿಸ್ಕೊತೀಯೋ, ಮಾನ ಮರ್ಯಾದೆ ಅಂತ ಮಂತನ ಹಾಳು ಮಾಡ್ಕೋತೀಯೋ? ಯೋಚನೆ ಮಾಡೋ. ಕ್ಷಮೆ ಕೇಳದೆ ಉಳಿಯೋದ್ ಪ್ರಾಣ, ಇಲ್ಲ ಉರುಳೋದು ಏಣ. ಗೊತ್ತಲ್ಲ ನಾವೆಂತ ಡೇಂಜರ್ಸ್ ರೆಡ್ಸ್ ಅಂತ. ನಾವು ಅಷ್ಟೇ. ಬಸ್ಸು, ಅಮ್ಮ. ಹಾಯ್, ಯಾವಾಗ ಬಂದೆ? ಒಂದೇ ಒಂದ್ ಇನ್ಫಾರ್ಮೇಶನ್ ಕೂಡ ಇಲ್ಲ. ಅದು ಅಷ್ಟೇ ಅಲ್ಲ, ಅವನ ಫ್ಯಾಮಿಲಿ ಬಗ್ಗೆನೂ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಪ್ಪ, ಇವನಿಗೆ ತಂದೆ ಇದ್ದಾನೆ, ಕಾಪು ಅಲಿಯಾಸ್ ಕಾಶಿನಾಥ್ ಪುರುವಂತೆ. ಅಂದ್ರೆ ಬೆಂಗಳೂರಿನ ಆಳ್ತಾ ಇರೋ ಭೂಗತ ದೊರೆ. ಸರ್, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಈಗ ಗೊತ್ತಾಯ್ತಲ್ಲ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಹಾಗಂತ ನಾವು ನಿಮ್ ಸಂಬಂಧ ಬೆಳೆಸೋದಕ್ಕೆ ತಯಾರಿಲ್ಲ.
ಇನ್ನು ಬೆಳಗಾದ್ರೆ ಅವ್ರ ಮೇಲೆ ಕೇಸ್ ಬರ್ಕೊಂಡು ನನ್ನ ಸರ್ವಿಸ್ ಮುಗೋದಕ್ಕೆ ಮುಂಚೆ ಒಂದೇ ಒಂದ್ ದಿವಸ ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕನಸು ಕಾಣ್ತಾ ಇರೋ ನಾನು ಅದೇ ಕಾಪು ಮನೆ ಕನ್ಯಾದಾನ ಮಾಡ್ಕೊಟ್ರೆ ಕಾನೂನು ಕಾಕಿಗೆ ಮಾತ್ರ ಅಲ್ಲ, ನನ್ನ ಕ್ಯಾರೆಕ್ಟರ್ಗೆ ಅವಮಾನ. ಅಪ್ಪ ಪ್ಲೀಸ್ ಹಾಗೆ ಹೇಳ್ಬೇಡಿ. ಅಪ್ಪ ಕೆಟ್ಟವನು ಅಂತ ಮಗನು ಕೆಟ್ಟವನಾಗ್ತಾನೆ ಅಂದ್ರೆ ಹೇಗ್ ಸರ್? ಕೆಸರಲ್ಲಿ ಹೂ ಬಿಡಲ್ವಾ? ಅಲ್ಲಮ್ಮ, ನಮ್ ಮನ್ಸಿನಲ್ಲಿ ಪ್ರೀತಿ ಹುಟ್ಟಿದ ತಕ್ಷಣ ನಿಮ್ಗೆ ಹೇಳಿದ್ವಿ ತಾನೆ, ಅದಕ್ಕೆ ನೀರ್ ಹಾಕಿ ಬೆಳೆಸಿದ್ದು ನೀವೇ ತಾನೆ. ಅದು ಆವತ್ತಿನ ಕಥೆ. ಅಕಸ್ಮಾತ್ ನಾಳೆ ಅವರಪ್ಪ ಒಳ್ಳೆಯವರಾದ್ರೆ? ನೂರಾರು ಕೊಲೆ ಮಾಡಿದ್ದ ಪೂಲನ್ ದೇವಿಗೆ ಕ್ಷಮಿಸಿ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಕೊಡಬಹುದು, ಆದ್ರೆ ನನ್ನಿಂದ ಸಾಧ್ಯ ಇಲ್ಲ. ಹಾಗ್ ನೀವ್ ಹೇಳಿದ ತಕ್ಷಣ ವಿವೇಕ್ನ ಮರೆಯೋಕ್ಕಾಗಲ್ಲ. ತಕ್ಷಣ ಆಗದಿದ್ರೇನಂತೆ, ಟೈಮ್ ತಗೋ, ವಾರ ತಿಂಗಳು ವರ್ಷ ಆದ್ರೂ ಪರವಾಗಿಲ್ಲ. ಆಗಲ್ಲ ಅಂದ್ರೆ ನಾವು ನಿನ್ನ ಮರೆಯೋಕ್ ಪ್ರಯತ್ನ ಪಡ್ತೀವಿ. ಅಲ್ಲಮ್ಮ, ಬಸ್ಸು ಪ್ಲೀಸ್, ಇವ್ರು ಯಾರು ಬಲವಂತ ಮಾಡ್ಬೇಡ. ಯಾಕಂದ್ರೆ ನಾವೀಗ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವ್ರಿಲ್ಲ. ಕಾಲ ಮಾತ್ರ ಕಾಲ ಬದಲಾದ್ರೂ ನನ್ನ ನಿರ್ಧಾರ ಬದಲಾಗಲ್ಲ, ಅದ್ರ ಆಸೆನೂ ಇಟ್ಕೋಬೇಡ. ಗಾಯತ್ರಿ, ಇವ್ನು ಹೋದ್ಮೇಲೆ ಮನೆಯೆಲ್ಲ ಚೆನ್ನಾಗಿ ತೊಳೆದು ಬಿಡು.